ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿದ್ದಾನೆ. ಕರ್ತನು ಈ ದಿವಸ ನಮಗೆ ಆರೋಗ್ಯವನ್ನು ಕೊಟ್ಟು ಆತನ ಸಾನ್ನಿಧ್ಯದಲ್ಲಿ ಕರೆದು ತಂದಿದ್ದನದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಮ್ಮ ಸತ್ಯವೇದವನ್ನ ಯೆರೆಮೀಯ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 22ನೇ ವಚನಕ್ಕೆ ತಿರುಗಿಸೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 22ನೇ ವಚನ. ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕನೋ, ನನ್ನ ಪ್ರಜೆ ಎಂಬಾಕೆಗೆ ಏಕೆ ಗುಣವಾಗಲಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೆರೆಮೀಯ ಪ್ರವಾದಿ ಇಸ್ರೇಲ್ ಜನರನ್ನ ನೋಡಿ ಆತನ ಈ ರೀತಿಯಲ್ಲಿ ಹೇಳ್ತಾನೆ. ಇಸ್ರೇಲ್ ಜನರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ದೇವರು ಅಂದುಕೊಂಡು ಸರ್ವಶಕ್ತನಾದ ದೇವರು ಅವರನ್ನ ಇಷ್ಟು ತನಕ ಅವರನ್ನ ನಡೆಸಿಕೊಂಡು ಬಂದನು. ಅವರನ್ನ ಪಾಲನೆ ಪೋಷಣೆ ಮಾಡಿದನು. ಅವರ ಪಿತೃಗಳ ಮಧ್ಯದಲ್ಲಿ ಅದ್ಭುತಗಳನ್ನ ಮಾಡಿದನು, ಮಹತ್ಕಾರ್ಯಗಳನ್ನ ಮಾಡಿದನು, ಸಹಾಯವನ್ನ ಮಾಡಿದನು, ಅಭಿಷೇಕವನ್ನ ಮಾಡಿದನು. ಎಲ್ಲ ಅವರಿಗೆ ಬೇಕಾದಂತ ಎಲ್ಲ ಕೊರತೆಗಳನ್ನ ನೀಗಿಸಿದನು. ಎಲ್ಲ ಅವರಿಗೆ ಬೇಕಾದಂತ ಎಲ್ಲ ವಿಚಾರಗಳನ್ನ, ಆಹಾರ ಆಗಿರಬಹುದು, ಅವರಿಗೆ ಇರಬೇಕಂತ ಸೂರ್ಯ ಆಗಿರಬಹುದು, ಅವರಿಗೆ ಬೇಕಾದಂತ ಆಶೀರ್ವಾದಗಳಾಗಿರೋ ವಾಗ್ದಾನಗಳಾಗಿರಬಹುದು, ಎಲ್ಲವನ್ನ ಒದಗಿಸಿಕೊಟ್ಟ ನಂತರವೂ ಕೂಡ ಇಸ್ರೇಲರು ಏನ್ ಮಾಡ್ತಾ ಇದ್ದಾರೆ? ಅವರು ದೇವರ ಆಜ್ಞೆಯ ಪ್ರಕಾರವಾಗಿ, ವಾಕ್ಯದ ಪ್ರಕಾರವಾಗಿ ನಡೀತಾ ಇಲ್ಲ. ಅವರು ಎಲ್ಲಿ ಅವಲಂಬಿತರಾಗ್ತಾ ಇದ್ದಾರೆ? ಅನ್ಯ ದೇವತೆಗಳ ಮೇಲೆಯೂ, ಅನ್ಯ ಜನರ ಮೇಲೆಯೂ, ಅದೇ ರೀತಿಯಲ್ಲಿ ಅನ್ಯ ಜನರ ಆಚಾರ ವಿಚಾರಗಳ ಮೇಲೆ ಅವಲಂಬಿತರಾಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಯೆರೆಮೀಯನು ದೈವ ಪ್ರೇರೇಪಣೆ ಉಳ್ಳವನಾಗಿ ಕೇಳ್ತಾ ಇದ್ದಾನೆ, ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕನೋ, ನನ್ನ ಪ್ರಜೆ ಎಂಬಾಕೆಗೆ ಏಕೆ ಗುಣವಾಗಲಿಲ್ಲ? ಯಾಕೆ ತನ್ನ ದೇಶವನ್ನ, ತನ್ನ ದೇಶದಲ್ಲಿರುವಂತಹ ವಿಚಾರಗಳನ್ನ ಬಿಟ್ಟು, ತನ್ನ ದೇವರನ್ನ ಬಿಟ್ಟು ಯಾಕೆ ಜನರು ಅವಲಂಬಿತರಾಗ್ತಿದ್ದಾರೆ ಎನ್ನುವಂತ ಇಸ್ರೇಲರ ಆ ಒಂದು ಖಂಡನೀಯವಾದ ಸ್ವಭಾವವನ್ನು ನೋಡಿ ಇಲ್ಲಿ ವಾಕ್ಯವನ್ನ, ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಇಲ್ಲಿ ಗಮನಿಸಬೇಕಾದ ವಿಚಾರ, ನಾವು ಗಿಲ್ಯಾದ್ ಎನ್ನುವಂತಹ ಒಂದು ಪ್ರದೇಶ. 2ನೇ ವರ್ಷಕ್ಕೆ ಹೋಗೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 11ನೇ ವಚನ. ಯೆರೆಮೀಯ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 11ನೇ ವಚನ. ಐಗುಪ್ತ ಕುಮಾರಿಯೇ, ಯುವತಿಯೇ, ಗಿಲ್ಯಾದಿಗೆ ಹೋಗಿ. ಯೆರೆಮೀಯ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 11ನೇ ವಚನ. ಐಗುಪ್ತ ಕುಮಾರಿಯೇ, ಯುವತಿಯೇ, ಗಿಲ್ಯಾದಿಗೆ ಹೋಗಿ ಔಷಧವನ್ನು ಸಂಪಾದಿಸು. ನೀನು ಬಗೆ ಬಗೆಯ ಮದ್ದನ್ನು ಉಪಯೋಗಿಸುವುದು ಪ್ರಯೋಜನವಿಲ್ಲ, ನಿನಗೆ ಗುಣವಾಗದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೆರೆಮೀಯ ಪ್ರವಾದಿ ಅಲ್ಲಿ ದೇವ ಪ್ರೇರೇಪಿತನಾಗಿ ಈ ರೀತಿಯಲ್ಲಿ ನುಡಿತಾ ಇದ್ದಾನೆ. ನೀನ್ ಎಲ್ಲಿ ಹೋಗ್ಬೇಕು? ಐಗುಪ್ತ ಕುಮಾರಿಯೇ, ಯುವತಿಯೇ. ಐಗುಪ್ತ ಕುಮಾರಿ ಅಂದ್ರೆ ಅರ್ಥವೇನು? ಲೋಕದಲ್ಲಿರುವಂತಹ ಸ್ತ್ರೀಯೇ, ಅಥವಾ ಲೋಕದಲ್ಲಿರುವಂತಹ ದೇವ ಮಗನೇ, ದೇವ ಮಗುವೆ, ನೀನು ಯಾಕೆ ಗಿಲ್ಯಾದಿಗೆ ಹೋಗಿ ಔಷಧವನ್ನ ಸಂಪಾದಿಸು? ನೀನು ಬಗೆ ಬಗೆಯ ಮದ್ದನ್ನ ಉಪಯೋಗಿಸುವುದು ಪ್ರಯೋಜನವಿಲ್ಲ. ಅಂದ್ರೆ ಲೋಕದಲ್ಲಿರುವಂತ ನೀನು ಸೊಲ್ಯೂಷನ್ ಅನ್ನ, ಅಥವಾ ಲೋಕದಲ್ಲಿರುವಂತ ಸಹಾಯವನ್ನ, ಲೋಕದಲ್ಲಿ ಪರಿಹಾರವನ್ನು ನೀನು ಕಂಡುಕೊಳ್ಳಕ್ಕೆ ಹೋಗ್ತಿದೆಯಾ? ಪ್ರಯೋಜನವಿಲ್ಲ, ನಿನಗೆ ಗುಣವಾಗದು. ಎಲ್ಲಿಗೆ ಹೋಗಬೇಕು? ನೀನು ಗಿಲ್ಯಾದಿಗೆ ಹೋಗಬೇಕು ಅನ್ನೋದನ್ನ, ಔಷಧವನ್ನಲ್ಲಿ ಸಂಪಾದಿಸಬೇಕೆಂದು. ಇಲ್ಲಿ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕಾದ ಒಂದು ಹೆಸರು ಯಾವುದು ಎಂದು ನೋಡುವಾಗ ಗಿಲ್ಯಾದನ್ನು ನೋಡುತ್ತೇವೆ. ಯೆರೆಮೀಯ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ, ಯೆರೆಮೀಯ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 8ನೇ ವಚನ. ಬಾಬೆಲ್ ತಟ್ಟನೆ ಬಿದ್ದು ಹಾಳಾಯಿತು, ಅದಕ್ಕಾಗಿ ಅರಚಿರಿ, ಅದರ ನೋವನ್ನು ನೀಗಿಸುವುದಕ್ಕೆ ಔಷಧವನ್ನು ಸಂಪಾದಿಸಿರಿ, ಗುಣವಾದೀತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ 3 ವಾಕ್ಯಗಳಲ್ಲೂ ಕೂಡ ಒಂದು ಸಾಮ್ಯವಾದ ಒಂದು ಪದಗಳು ಇದಾವೆ ಅಂತಂದ್ರೆ ಗಿಲ್ಯಾದಿನ ಔಷಧಿ ಎಂದು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಈ ಗಿಲ್ಯಾದ್ ಎನ್ನುವಂತ ಒಂದು ಸ್ಥಳ, ಅದು ಸ್ಥಳದ ಹೆಸರು, ಒಂದು ಪರ್ವತ ಪ್ರದೇಶದ ಹೆಸರು. ಎಲ್ಲಿ ಬರುತ್ತದೆ ಎಂದು ನೋಡುವಾಗ ಎಲ್ರಿಗೂ ಯೋರ್ದಾನ್ ಹೊಳೆ ಗೊತ್ತಿದೆಯಲ್ಲ. ಯೋರ್ದಾನ್ ಹೊಳೆ ಭಾಗದಲ್ಲಿ ಬರುವಂತಹ ಪರ್ವತ ಪ್ರದೇಶವೇ ಈ ಗಿಲ್ಯಾದ್ ಎಂದು ನಾವು ನೋಡ್ತೇವೆ. ಗಿಲ್ಯಾದ್ ಅನ್ನುವಂತ ಸ್ಥಳದಲ್ಲಿ ಇಲ್ಲಿ ಏನಪ್ಪ ವಿಶೇಷತೆ ಎಂದು ನೋಡುವಾಗ, ಗಿಲ್ಯಾದ್ ಎಂಬ ಸ್ಥಳದಲ್ಲಿ ಗಿಡ ಮೂಲಿಕೆಗಳು, ಔಷಧಿಯ ಮೂಲಿಕೆಗಳು, ಔಷಧಿಯ ಮರಗಳು ಈ ಬೆಳೆಯುವಂತ ಸ್ಥಳ ಆಗಿದೆ. ಹಳೆ ಕಾಲದಿಂದಲೇ, ಬಹಳ ಹಿಂದಿನ ಕಾಲದಿಂದಲೇ ಅಲ್ಲಿ ಇರುವಂತ ಆ ಔಷಧಿ ಗುಣ ಇರುವಂತ ಮರಗಳು, ಬೇರುಗಳು ಮತ್ತು ಅದೇ ರೀತಿಯಲ್ಲಿ
ಗಿಡಮೂಲಿಕೆಗಳಿಂದ ಉಪಯೋಗಿಸಿಕೊಂಡು ಇಸ್ರೇಲ್ ಸುತ್ತಲೂ ಅಲ್ಲಿ ಔಷಧಿಯನ್ನ ಉತ್ಪಾದನೆ ಮಾಡ್ತಾ ಇದ್ರು, ಔಷಧಿಯನ್ನ ಉಪಯೋಗಿಸ್ತಾ ಇದ್ರು. ತಮಗೆ ಉಪಶಮನವಾಗುವುದಕ್ಕೋಸ್ಕರವಾಗಿ ಆ ಔಷಧಿಗಳನ್ನ ಉಪಯೋಗಿಸಿದರು. ಇಲ್ಲಿ ಉಪಯೋಗಿಸ್ತಾ ಇದ್ರು ಎನ್ನುವುದಕ್ಕೆ ನಮಗೆ ವಾಕ್ಯದ ಪುರಾವೆ ಏನೆಂದು ನೋಡುವಾಗ, ಆದಿಕಾಂಡ 37ನೇ 25ನೇ ವಚನವನ್ನು ನೋಡುವಾಗ, ಆದಿಕಾಂಡ 37ನೇ ಅಧ್ಯಾಯ 25ನೇ ವಚನ ನಮಗೆ ಮೊದಲನೇದಾಗಿ ಗಿಲ್ಯಾದ್ ಎಂಬಂತ ಒಂದು ಹೆಸರನ್ನ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 37ನೇ 25 ಇಲ್ಲೇನು ನಡೀತಾ ಇದೆ? ಒಂದು ಕಡೆ ಯೋಸೇಫನಿದ್ದಾನೆ, ಇನ್ನೊಂದು ಕಡೆ ಆತನ ಎಲ್ಲ ಅಣ್ಣಂದಿರಿದ್ದಾರೆ. ಇವರೆಲ್ಲರೂ ಕೂಡ ಏನಂತಂದ್ರೆ ಇವರ ಮಧ್ಯದಲ್ಲಿ ಒಂದು ಅಣ್ಣ ತಮ್ಮಂದಿರ ಬಾಂಧವ್ಯದ ಮಧ್ಯದಲ್ಲಿ ಒಂದು ಡಿಸ್ಟೆನ್ಸ್ ಏರ್ಪಟ್ಟಿದೆ. ಏನಾಗಿದೆ ಅದು? ಹೊಟ್ಟೆ ಕಿಚ್ಚು. ನಾವು ನೋಡ್ತಾ ಇದ್ದೇವೆ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಆತನಿಗೂ ಕೂಡ ತನ್ನ ದರ್ಶನಗಳು, ತನ್ನ ಆಶೀರ್ವಾದ, ತನ್ನ ವಾಗ್ದಾನಗಳನ್ನು ಮ್ಯಾನೇಜ್ ಮಾಡೋದಕ್ಕೆ, ಅದನ್ನ ಸಂಪಾದಿಸೋದಕ್ಕೆ ಬರಲಿಲ್ಲ. ನೇರವಾಗಿ ಹೋಗಿ ತನ್ನ ಅಣ್ಣಂದಿರಿಗೆ ಏನ್ ಹೇಳ್ತಾ ಇದ್ದ? ನನಗೆ ಈ ರೀತಿ ದರ್ಶನ ಬಿತ್ತು, ನೀವು ಕೆಳಗಡೆ ಇದ್ದೀರಾ, ನಾನು ಮೇಲೆ ಇದ್ದೀನಿ ಅನ್ನೋ ರೀತಿಯ ದರ್ಶನ ಬಿತ್ತು, ನೀವೆಲ್ಲರೂ ಕೂಡ ನನಗೆ ನಮಸ್ಕಾರ ಮಾಡ್ತಿದ್ದೀರಾ ಅಂದ್ಕೊಂಡು ಹೇಳದು. ಈ ರೀತಿಯ ದರ್ಶನಗಳು ಬಿದ್ದಾಗ ಇವನಿಗೊಬ್ಬನಿಗೆ ಕನಸು ಬೀಳೋದು, ಇವನೊಬ್ಬ ಕನಸುಗಾರ ಎನ್ನುವ ರೀತಿಯಲ್ಲಿ ಮಾತನಾಡುವುದಕ್ಕೂ ಮತ್ತು ತಂದೆಯ ಪ್ರೀತಿಯ ಮಗ ಈತನಾಗಿದ್ದ. ಯಾಕಂದ್ರೆ ರಾಹೇಲನ ಹುಟ್ಟಿದಂತ ಮೊದಲನೇ ಮಗ ಈತನಾಗಿದ್ದ. ರಾಹೇಲನ ಅವನು ಪ್ರೀತಿಸ್ತಾ ಇದ್ದ. ರಾಹೇಲನ ಪ್ರೀತಿಸ್ತಾ ಇದ್ರಿಂದ ರಾಹೇಲನ ಮಗ ಅಂದ್ಕೊಂಡು ಬಹಳ ಮುದ್ದಾಗಿ ಸಾಕಿದ್ದ. ಸೊ ಹಂಗಿರೋದ್ರಿಂದ ಅವನಿಗೆ ಈ ಎಲ್ಲ ಅಣ್ಣಂದಿರಿಗಿಂತ ಈ ಯಾಕೋಬನು ಇವನು ಚಿಕ್ಕವನು. ನೋಡ್ರಿ, ಅವನು ಯಾವ ರೀತಿಯಲ್ಲಿ ಮನಸ್ಥಿತಿ ಇದ್ದಿರಂದ್ರೆ ತಾತನೂ ಅವನೇ, ತಂದೆನೂ ಅವನೇ ಅನ್ನೋ ರೀತಿಯಲ್ಲಿ ಇದ್ದಾನೆ. ಯಾಕಂದ್ರೆ ಅಷ್ಟು ವಯಸ್ಸಾಗಿತ್ತು ಯಾಕೋಬನಿಗೆ. ನೋಡ್ರಿ, ತಾತ ಮತ್ತು ಅಜ್ಜಿಯ ಮನೆಯಲ್ಲಿ ಏನಾದ್ರೂ ಮಕ್ಕಳು ಮೊಮ್ಮಕ್ಕಳು ಬೆಳೆಯೋದಾದ್ರೆ ಬಹಳ ಮುದ್ದು ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ತಾತನ ವಯಸ್ಸಿನಲ್ಲಿರುವ ಈ ತಂದೆ ಯಾರನ್ನ ಮುದ್ದು ಮಾಡ್ತಾ ಇದ್ದಾನೆ? ಬೆಳೆದು ನಿಂತ ಯೋಸೇಫನನ್ನ ಮುದ್ದು ಮಾಡ್ತಾ ಇದ್ದಾನೆ. ಎಲ್ಲವನ್ನ ಆತನಿಗೆ ಅವರೆಲ್ಲರಿಗಿಂತ ಅವನು ಚಿಕ್ಕವನು ಅಂತ ಕೊಡ್ತಾರೆ. ಇದರಿಂದ ಏನಾಯ್ತು? ಅವರ ಅಣ್ಣಂದಿರ ಮಧ್ಯದಲ್ಲಿ ಸಿಟ್ಟು ಬರುವುದಕ್ಕೆ, ಹೊಟ್ಟೆ ಕಿಚ್ಚು ಬರುವುದಕ್ಕೆ ಪ್ರಾರಂಭವಾಯಿತು. ಅದರಿಂದ ಅವ್ರು ಏನ್ ಮಾಡ್ತಾರೆ? ಇವನನ್ನ ಮುಗಿಸ್ಬಿಡೋಣ, ಇವನನ್ನು ಇದ್ರೆ ನಮಗೆ ಅಸಮಾಧಾನ, ಯಾವಾಗ ನೋಡಿದ್ರೆ ಇವನಿಗೆ ಏನಾದ್ರೂ ಒಳ್ಳೇದಾಗುತ್ತೆ, ನಮ್ಮ ತಂದೆ ಯಾವಾಗಲೂ ಕೂಡ ಏನಾದ್ರೂ ಇವನಿಗೆ ಒಳ್ಳೇದು ಕೊಡ್ತಾನೆ ಅನ್ನೋದನ್ನ ನೋಡುವಾಗ, ಅವನು ಬರುವಂತ ಸಂದರ್ಭದಲ್ಲಿ ಅವನು ಖುಷಿಯ ಸಮಾಚಾರವನ್ನ ಯೋಸೇಫನ ಹೇಳುವುದಕ್ಕೆ ಅಣ್ಣಂದಿರ ಬಳಿ ಬರುವಾಗ ಆತನನ್ನ ಏನ್ ಮಾಡ್ತಾರೆ? ಆತನನ್ನ ಹಿಡಿದು ಅದನ್ನ ಗುಂಡಿ ಒಳಗಡೆ ಹಾಕಿಬಿಡ್ತಾರೆ. ಈ ಗುಂಡಿ ಒಳಗಡೆ ಹಾಕಿದ ನಂತರ ಆ ಸಂದರ್ಭದಲ್ಲಿ ಇವರು ಕೂತು ಮಾತನಾಡಿ, ಇವನನ್ನ ಏನ್ ಮಾಡೋದು, ಇಲ್ಲೇ ನಾವು ಬಿಟ್ಟು ಹೋಗೋಣ ಅಂತ ಅನ್ಕೊಂಡು ಆಲೋಚನೆ, ಯಾವ್ದಾದ್ರು ಪ್ರಾಣಿನೋ ಯಾವ್ದಾದ್ರು ಬಂದು ತಿಂದು ಹೋಗ್ಲಿ ಅಂತ ಅನ್ಕೊಂಡು ಆಲೋಚನೆ ಮಾಡುವಾಗ ಒಂದು ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ವ್ಯಕ್ತಿಗಳು ಬರ್ತಾರೆ. ಆದಿಕಾಂಡ 37ನೇ ಅಧ್ಯಾಯ 25ನೇ ವಚನ. ಹಿನ್ನೆಲೆ ಗೊತ್ತಾಯ್ತಲ್ಲ, ಪೂರ್ವವಾಗಿ ಗೊತ್ತಾಯ್ತಲ್ಲ. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಸ್ರಾಯೇಲಿನ ಗುಂಪು ಒಂಟೆಗಳ ಮೇಲೆ ಹಾಲು ಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಹೇರಿಕೊಂಡು ಎಲ್ಲಿಂದ ಬರ್ತಾ ಇದ್ದಾರಂತೆ? ಗಿಲ್ಯಾದಿನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುವುದಕ್ಕೆ ಬರುವುದನ್ನ ಕಂಡರು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗಿಲ್ಯಾದಿನಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಇವರು ಮದ್ದು ವ್ಯಾಪಾರಿಗಳೇ ಆಗಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಮದ್ದನ್ನ, ಔಷಧಿಯನ್ನ ಡೆವಲಪ್ ಮಾಡುವ ಎಲ್ಲಿ, ಅದಕ್ಕೆ ನಮಗೆ ಪ್ರೂಫ್ ಎಲ್ಲಿ? ಆ ಸುಗಂಧ ತೈಲ ಅಂತ ಅನ್ಕೊಂಡು ಇದೆಯಲ್ಲ, ಅದನ್ನ ಇಂಗ್ಲಿಷ್ ಬೈಬಲ್ ಅಲ್ಲಿ, ಆಂಗ್ಲ ಭಾಷೆ ಬೈಬಲ್ ಅಲ್ಲಿ ನೀವು ನೋಡೋದಾದ್ರೆ ಅದನ್ನ ಬಾಮ್ ಆಫ್ ಗಿಲಿಯಾದ್ ಅಂತ ಅನ್ಕೊಂಡು ಹೇಳ್ತಾರೆ. ನೀವು ಗಮನಿಸಿರಬಹುದು, ಯೇಸು ಕ್ರಿಸ್ತನ ಹೂಣಿಟ್ಟ ಸಂದರ್ಭದಲ್ಲಿ ಆತನ ದೇಹಕ್ಕೆ ಆ ಸುಗಂಧ ತೈಲವನ್ನ, ಸುಗಂಧ ದ್ರವ್ಯವನ್ನ ಹಾಕಿದ್ರು. ಆ ಸುಗಂಧ ದ್ರವ್ಯ ಅಂತ ನೋಡುವಾಗ ಕೇವಲ ಪರ್ಫ್ಯೂಮ್ ಮಾತ್ರವಲ್ಲ, ಅದು ಏನಂತಂದ್ರೆ ಒಂದು ಮೆಡಿಸಿನ್ ತರನು ವರ್ಕ್ ಆಗುವಂಥದ್ದು. ಈಗಲೂ ನೋಡ್ರಿ, ನೀವು ಮಾಲ್ಗಳಲ್ಲಿ ಹೋದ್ರೆ ಅಥವಾ ಬೇರೆ ಯಾವ್ದಾದ್ರು ಸ್ಥಳಕ್ಕೆ ಹೋದ್ರೆ, ಅಲ್ಲಿ ದುಬಾಯ್ ಕಡೆಯಿಂದ ಕೆಲವರು ಪರ್ಫ್ಯೂಮ್ಗಳನ್ನು ಮಾಡ್ತಾರೆ. ಅವ್ರ ಹತ್ರ ನೀವು ಪರ್ಫ್ಯೂಮ್ ಅನ್ನ ಹೇಗೆ ಮಾಡ್ತೀರಾ ಅಂತ ಕೇಳೋದಾದ್ರೆ, ಅವರು ಬೇರುಗಳಿಂದ, ಸುಗಂಧವನ್ನ ಬೀರುವಂತ ಬೇರುಗಳಿಂದ ಅವರು ಆ ಒಂದು ಪರ್ಫ್ಯೂಮ್ಗಳನ್ನ ಮಾಡ್ತಾರೆ. ಆ ಪರ್ಫ್ಯೂಮ್ಗಳು ಮಾತ್ರ ಕೇವಲ ಪರ್ಫ್ಯೂಮ್ಗಳು ಸುಗಂಧ ಸೂಸೋದು ಮಾತ್ರವಲ್ಲ, ಅದು ಮೆಡಿಸಿನ್ಗಳು ಆಗಿದವೆ. ಈ ಸುಗಂಧ ತೈಲವನ್ನ ಇವರು ತರ್ತಾ ಇದ್ದಾರೆ. ಇಲ್ಲಿ ಯಾರನ್ನ ಸಂಧಿಸೋದಕ್ಕೆ ಬರ್ತಾ ಇದ್ದಾರೆ? ಇಲ್ಲಿ ಅವರು ಸಂಧಿಸೋದಕ್ಕೆ ಬಂದಿಲ್ಲ, ಅವರು ದಾರಿ ಹೋಗರಾಗಿದ್ದಾರೆ. ಯಾರು ಇವರನ್ನ ಸಂಧಿಸ್ತಾ ಇದ್ದಾರೆ? ಯಾಕೋಬನ ಮಕ್ಕಳು, ಉಳಿದ ಮಕ್ಕಳು ಅವರನ್ನು ಸಂಧಿಸ್ತಾರೆ. ಏನಕ್ಕೆ? ಆತನನ್ನ, ಯೋಸೇಫನನ್ನ ಅವರಿಗೆ ಮಾರಿ ಬಿಡೋದಕ್ಕೋಸ್ಕರ.
ನಾವು ಗುಂಡಿಗೆ ಹಾಕಿ ಅವರನ್ನ ಸಾಯಿಸಿದ್ರೆ ಏನ್ ಪ್ರಯೋಜನ? ನಮ್ಗೆ ಅವನನ್ನ ಸೇಲ್ ಮಾಡಿದ್ರೆ ನಮ್ಗೆ ಹಣ ಆದ್ರೂ ಸಿಕ್ಕುತ್ತಲ್ಲ ಅಂತ ಅನ್ಕೊಂಡು ಐಡಿಯಾ ಮಾಡಿ ಏನ್ ಮಾಡ್ತಾ ಇದಾರೆ? ಸೇಲ್ ಮಾಡ್ತಾ ಇದ್ದಾರೆ. ಗಿಲ್ಯಾದಿನಿಂದ 50 ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡರು ಎಂದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯೋಸೇಫನನ್ನ, ಒಂದು ವೇಳೆ ಯೋಸೇಫ ಆ ಗುಂಡಿಯ ಒಳಗಡೆ ಇದ್ದರೆ ಅವನ ಕಥೆ ಏನಾಗ್ತಾ ಇತ್ತು? ನಾವು ಆಲೋಚನೆ ಮಾಡ್ಬೇಕಾದ ವಿಚಾರ. ಒಂದು ವೇಳೆ ಯೋಸೇಫನ ಗುಂಡಿ ಒಳಗಡೆ ಹಾಕೋದ್ರ ಕಾರಣ ಏನಾಗಿತ್ತು? ಯಾವ್ದಾದ್ರು ಪ್ರಾಣಿನೋ ಯಾವ್ದಾದ್ರು ಕಾಡು ಪ್ರಾಣಿನೋ ಬಂದು ತಿಂದು ಅವನ ಜೀವವನ್ನು ತೆಗೆದು ಬಿಡ್ಲಿ ಅನ್ನುವಂತ ಪರಿಸ್ಥಿತಿ ಯೋಸೇಫ ಇದ್ದಾನೆ. ಈಗ ಯೋಸೇಫನ ಅಲ್ಲಿ ಯಾವ ರೀತಿಯಲ್ಲಿ ಅವನು ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುತ್ತಾನೆ ಅನ್ನೋದನ್ನ ಆತನಿಗೆ ತೋಚ್ತಾ ಇಲ್ಲ. ಯಾಕಂದ್ರೆ ಆ ಸ್ಥಳದಲ್ಲಿ ಯಾರಿದ್ದಾರೆ? ಅವರ ಅಣ್ಣಂದ್ರು ಮಾತ್ರವೇ ಇರೋದು. ಇಲ್ಲಿ ಯೋಸೇಫನು ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳಬೇಕಾದ್ರೆ ಯಾರಾದ್ರೂ ಆತನನ್ನ ಕರ್ಕೊಂಡು ಹೋಗ್ಬೇಕು, ಯಾರಾದ್ರೂ ಬೇರೆಯವರು ವ್ಯಕ್ತಿಗಳು ಆತನನ್ನು ಬಂದು ಕಾಪಾಡಬೇಕು. ಇಲ್ಲಿ ಕಾಪಾಡುವಂತ ವ್ಯಕ್ತಿಗಳು ಯಾರಾದ್ರೂ ಇಷ್ಮಾಯೇಲರಾದ್ದರಿಂದ ನಾವು ನೋಡ್ತಾ ಇದ್ದೇವೆ. ಇಷ್ಮಾಯೇಲರು ಆತನನ್ನ ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ ಏನಾಯ್ತು? ದೇವರಿಂದ ಉಪಶಮನ ಡೈರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೂ ದೇವರಿಂದ ಉಪಶಮನ ಇಂಡೈರೆಕ್ಟ್ ಆಗಿ ನಡೀತಿದೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಗಿಲ್ಯಾದ್ ಅನ್ನೋದು ಏನಾಗಿದೆ? ಯಾವುದಕ್ಕೆ ಸಮಾನವಾಗಿದೆ? ಗಿಲ್ಯಾದಿನ ಔಷಧಿ ಎಂದು ನಾವು ನೋಡ್ತೇವೆ. ಇಲ್ಲಿ ಒಂದು ಔಷಧ ಬರ್ತಾ ಇದೆ. ಯಾರ ಜೊತೆ ಬರ್ತಾ ಇದೆ? ಇಷ್ಮಾಯೇಲರ ಜೊತೆ ಬರ್ತಾ ಇದೆ. ಇಷ್ಮಾಯೇಲ್ ಅಂದ್ರೆ ಅರ್ಥ ಏನು ನೋಡುವಾಗ ನಾವು ಆದಿಕಾಂಡ 16ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ, ಆದಿಕಾಂಡ 16ನೇ ಅಧ್ಯಾಯ 11ನೇ ವಚನ, ಯೆಹೋವನ ದೂತನವಳಿಗೆ, ಯಾರಿಗೆ? ಹಾಗರಳಿಗೆ, ನೀನು ಬಸುರಾಗಿದೆಯಷ್ಟೇ, ನಿನ್ನ ಮಗನ ಹುಟ್ಟುವನು, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಹಲ್ಲೆಲೂಯಾ. ಇಷ್ಮಾಯೇಲ್ ಆದ್ರೆ ಅರ್ಥ ಏನು? ಕಷ್ಟದ ಕೂಗಿಗೆ ಕಿವಿಗೊಡುವವನು. ಹಲ್ಲೆಲೂಯಾ. ಇವತ್ತಿನ ಆ ಒಂದು ಸಂದರ್ಭದಲ್ಲಿ ಯಾರು ಕಷ್ಟದಲ್ಲಿದ್ದಾನೆ? ಯೋಸೇಫನ ಕಷ್ಟದಲ್ಲಿದ್ದಾನೆ. ಗಿಲ್ಯಾದಿನಿಂದ ಬರುವಂತ ಇಷ್ಮಾಯೇಲರು ಎನ್ನುವಂತ ಹೆಸರುಳ್ಳಂತ ಆ ಒಂದು ಪಂಗಡ, ಅದರ ಅರ್ಥ ಎಂದು ನೋಡುವಾಗ ಅದರ ಕಷ್ಟದ ಕೂಗಿಗೆ ಕಿವಿಗೊಟ್ಟ ದೇವರಾಗಿದ್ದಾನೆ. ಅವರ ಮುಖಾಂತರವಾಗಿ ಯೋಸೇಫನನ್ನ ಇಲ್ಲಿ ಕಾಪಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗಿಲ್ಯಾದಿಂದ ಒಂದು ರಕ್ಷಣೆ ಬರ್ತಾ ಇದೆ. ಗಿಲ್ಯಾದಿಂದ ಒಂದು ಕಾಪಾಡುವಿಕೆ, ರಕ್ಷಣೆ ಬರ್ತಾ ಇದೆ. ಹಲ್ಲೆಲೂಯಾ. ಇಷ್ಮಾಯೇಲರ ರೂಪದಲ್ಲಿ ಅಲ್ಲಿ ಯೋಸೇಫನ ಬಳಿ ಗಿಲ್ಯಾದಿನಿಂದ ಒಂದು ರಕ್ಷಣೆ ಯಾರಿಗೆ ಬರ್ತಾ ಇದೆ? ಯೋಸೇಫನಿಗೆ ಬರ್ತಾ ಇದೆ. ಹಲ್ಲೆಲೂಯಾ. ಈ ಯೋಸೇಫನನ್ನು ನೀವು ಗಮನಿಸಿರಿ. ಹಳೆ ಒಡಂಬಡಿಕೆಯಲ್ಲಿ ಈಸಾಕನನ್ನ ಬಿಟ್ಟು ಯೇಸು ಕ್ರಿಸ್ತನ ನೆರಳಾಗಿ ಆತನನ್ನ ನೋಡ್ತಾರೆ. ಯಾಕೆ ಆತನನ್ನ ನೆರಳಾಗಿ ನೋಡ್ತಾರೆ? ನೋಡುವಾಗ ಆತನು ಪಾಪ ಮಾಡಲಿಲ್ಲ ಎಂದು ನಾವು ನೋಡ್ತೇವೆ. ಪಾಪದಿಂದ ದೂರ ಓಡುವಂತ ವ್ಯಕ್ತಿಯಾಗಿದ್ದನು. ಮತ್ತು ಆತನು ಈ ಏನು ತಾನು ಪ್ರೀತಿಸಿದಂತ ಜನರಿಂದ ತಿರಸ್ಕರಿಸಲ್ಪಟ್ಟವನು ಮತ್ತು ದೌರ್ಜನ್ಯಕ್ಕೊಳಗ. ಯಾರು ತಾನು ಪ್ರೀತಿಸಿದಂದ್ರೆ ತನ್ನ ಅಣ್ಣಂದಿರನ್ನು ಆತನು ಪ್ರೀತಿಸ್ತಾ ಇದ್ದ. ಆದ್ರೆ ತಾನು ಹೇಳಿರುವಂತ ವಿಚಾರಗಳಿಂದ ಅವರು ಹೊಟ್ಟೆ ಕಿಚ್ಚು ಪಟ್ಟು ಏನ್ ಮಾಡಿದ್ರು? ಅವನನ್ನ ತಿರಸ್ಕಾರ ಮಾಡಿದ್ರು. ಯಾವುದಕ್ಕೆ ಆತನು ಅಪರಾಧವನ್ನ ಮಾಡಿರ್ಲಿಲ್ವೋ, ಪೋಟಿಫರನ ಮನೆಯಲ್ಲಿ ಯಾವ ಅಪರಾಧವನ್ನ ಮಾಡಿಲ್ವೋ ಆ ಅಪರಾಧಕ್ಕೆ ಆತನನ್ನ ಒಳಪಡಿಸಲಾಯಿತು. ಅದೇ ರೀತಿಯಲ್ಲಿ ಅಗತ್ಯವಿರುವುದನ್ನ ರಕ್ಷಿಸಲು ಆತನು ಪ್ರಮುಖ ಸ್ಥಾನಕ್ಕೆ ಏರಿಸಲ್ಪಟ್ಟ. ಯಾರು ಅಗತ್ಯವಿರೋದು? ಆತನ ತಂದೆ ಮತ್ತು ಅಣ್ಣಂದಿರನ್ನ ಕಾಪಾಡೋದಕ್ಕೆ ಯಾರು ಉಪಯೋಗಿಸಲ್ಪಟ್ಟ? ಯೋಸೇಫನ ಉಪಯೋಗಿಸಲ್ಪಟ್ಟ. ನಾವಿದನ್ನ ಕ್ರಿಸ್ತನ ಜೊತೆ ಹೋಲಿಕೆ ಮಾಡಿ ನೋಡೋದಾದ್ರೆ, ಮೊದಲನೇದಾಗಿ ತನ್ನನ್ನ ಪ್ರೀತಿಸಿದವರಿಂದ ತಿರಸ್ಕರಿಸಲ್ಪಟ್ಟವನು ಕ್ರಿಸ್ತನೂ ಆಗಿದ್ದನು. ಹಲ್ಲೆಲೂಯಾ. ತಾನು ಯಾರಿಗೆ ರೊಟ್ಟಿ ಮೀನನ್ನು ಕೊಟ್ಟನೋ, ಯಾರಿಗೆ ಸ್ವಸ್ಥತೆಯನ್ನು ಕೊಟ್ಟನೋ, ಯಾರಿಗೆ ಬಿಡುಗಡೆಯನ್ನು ಕೊಟ್ಟನೋ, ಯಾವ ವರ್ಷದ ಮೇಲೆ ಕುರುಡನಿಗೆ ಕಣ್ಣು ಬರಲಿ ಎಂದು ಹೇಳಿದನೋ, ಕುರುಡನಿಗೆ ಕಾಲು ಬರಲಿ ಎಂದು ಹೇಳಿದನೋ, ಯಾರಿಗೆ ಮೂಕರಾಗಿದ್ರು ಮೂಕರಿಗೆ ಬಾಯಿ ಬರಲಿ ಎಂದು, ಅದೇ ಬಾಯಿ ಕ್ರಿಸ್ತನು ಶಿಲುಬೆಯಲ್ಲಿ ಇರುವಾಗ ಆತನು ಪಿಲಾತನ ಜೊತೆ ನಿಂತ ಸಂದರ್ಭದಲ್ಲಿ ಹೇಳಿದ್ರು, ಆತನನ್ನ ಶಿಲುಬೆಗೆ ಹಾಕಿಸಿರಿ ಎಂದು ಹೇಳಿದರು. ಮೂರನೇದಾಗಿ ಯಾವ ಅಪರಾಧ ಆತನು ಮಾಡಲಿಲ್ವೋ ಆ ಅಪರಾಧ ಮಾಡದ ಒಂದು ಜಾಗಕ್ಕೆ ಅಪರಾಧಿಯಾಗಿ ಆತನನ್ನು ನಿಲ್ಲಿಸಿದ್ರು. ಅಗತ್ಯವಿಲ್ಲ ಅಂದ್ರೆ ಈ ಲೋಕದ ಪಾಪವನ್ನ ಕಾಪಾಡೋದಕ್ಕೋಸ್ಕರವಾಗಿ ಆತನನ್ನ ದೇವರು ಉನ್ನತ ಸ್ಥಿತಿಗೆ ತಂದನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆತನು ರಾಜನಾಗಿ ನಿಂತನು. ಆತನ ಶಿಲುಬೆಯ ಮೇಲೆ ಏನಂತ ಬರೆಯಲಾಯಿತು? ಯಹೂದ್ಯರ ರಾಜನು ಎಂದು ಬರೆಯಲ್ಪಟ್ಟಿದ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಯೋಸೇಫನನ್ನ ಮತ್ತು ಕ್ರಿಸ್ತನನ್ನ ಹೋಲಿಕೆ ಮಾಡೋದಾದ್ರೆ,
ಕ್ರಿಸ್ತನ ಒಂದು ನೆರಳನ್ನ ಯೋಸೇಫನಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಯೋಸೇಫನಿಗೆ ಗಿಲ್ಯಾದಿನಿಂದ ಬಂದಂತ ಇಷ್ಮೇಲರಿಂದ ಒಂದು ರಕ್ಷಣೆ ದೊರಕಿತೆಂದು ನಾವು ನೋಡ್ತಾ ಇದ್ದೇವೆ. ಈ ಗಿಲ್ಯಾದ್ ಎನ್ನುವಂತಹ ಸ್ಥಳ ನಮಗೆ ಔಷಧಿಯಾಗಿದೆ ಎನ್ನುವುದನ್ನ ಯೋಸೇಫನಲ್ಲಿ ಅರ್ಥ ಮಾಡಿಕೊಂಡನು. ಅದೇ ರೀತಿಯಲ್ಲಿ ಯಾಕೋಬನ ಒಂದು ಜೀವಿತದಲ್ಲಿ ನೋಡ್ರಿ, ನಾವು ಕಳೆದ 2 ವಾರದಿಂದ ನಾವು ಅದನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಆದಿಕಾಂಡ 31ನೇ 22ನೇ ವಚನ. ಆದಿಕಾಂಡ 31ನೇ 22ನೇ ವಚನ. ಯಾಕೋಬನು ಓಡಿ ಹೋದ ವರ್ತಮಾನವು 3ನೆಯ ದಿನದಲ್ಲಿ ಲಾಬಾನನಿಗೆ ತಿಳಿದು ಬರಲು ಅವನು ತನ್ನ ಬಂಧು ಜನರನ್ನು ಕೂಡಿಕೊಂಡು 7 ದಿನ ಪ್ರಯಾಣ ಮಾಡಿ ಯಾಕೋಬನನ್ನು ಹಿಂದಟ್ಟಿ ಎಲ್ಲಿಯಂತೆ ಗಿಲ್ಯಾದ್ ಬೆಟ್ಟದ ಸೀಮೆಯಲ್ಲಿ ಅವನನ್ನು ಸಂಧಿಸಿದನು. ಹಲ್ಲೆಲೂಯಾ. ಆ ಗಿಲ್ಯಾದ್ ಬೆಟ್ಟದಲ್ಲೇ ಲಾಬಾನನಿಂದ ಯಾಕೋಬನಿಗೆ ಬಿಡುಗಡೆ ಸಿಗುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ಇಸ್ರೇಲ್ ದೇಶದಲ್ಲಿ ಏನು ನಡೆದರೂ ಕೂಡ ಆ ನಡೆದಂತ ಒಂದು ಸ್ಥಳಕ್ಕೆ ಮತ್ತು ಅಲ್ಲಿರುವಂತ ಸಂದರ್ಭಕ್ಕೆ ಕನೆಕ್ಷನ್, ಸಂಪರ್ಕ ಇರುವಂತದ್ದಾಗಿದೆ. ಇವತ್ತಿನ ದಿವಸ ಯೋಸೇಫನ ಜೀವಿತದಲ್ಲಿ ಗಿಲ್ಯಾದಿನಿಂದ ಬಂದಂತ ಇಷ್ಮಾಯೇಲರು ಯಾವ ರೀತಿಯಲ್ಲಿ ಒಂದು ರಕ್ಷಣೆಗೆ ಕಾರಣಕರ್ತರಾದರೋ, ಅದೇ ರೀತಿಯಲ್ಲಿ ಯಾಕೋಬನ ಜೀವಿತದಲ್ಲಿ ಲಾಬಾನನಿಂದ ತನ್ನನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಗಿಲ್ಯಾದ್ ಎಂಬ ಸ್ಥಳ ಕಾರಣವಾಯಿತು. ಇವತ್ತಿನ ದಿವಸ ಆ ಗಿಲ್ಯಾದ್ ಈ ಒಂದು ಹಾಸನ ಪಟ್ಟಣದಲ್ಲಿ ಇಲ್ಲ, ಆದ್ರೆ ಗಿಲ್ಯಾದಿನ ಔಷಧಿ ಈಗ ನಮ್ಮ ಮಧ್ಯದಲ್ಲಿದೆ ಪ್ರಿಯರೇ. ಆ ಗಿಲ್ಯಾದಿನ ಔಷಧಿ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೈದ್ಯರಲ್ಲಿ ಘನ ವೈದ್ಯರಾದ ಯೇಸು ಕ್ರಿಸ್ತನು ಆ ಗಿಲ್ಯಾದಿನ ಔಷಧಿ ನಮ್ಮ ಮಧ್ಯದಲ್ಲಿದ್ದಾನೆ. ಅದಕ್ಕೋಸ್ಕರವಾಗಿ ಯೆರೆಮೀಯ ಪ್ರವಾದಿ ಹೇಳ್ತಾ ಇದ್ದಾನೆ, ಐಗುಪ್ತ ಕುಮಾರಿಯೇ, ಯುವತಿಯೇ, ಗಿಲ್ಯಾದಿಗೆ ಹೋಗಿ ಔಷಧಿಯನ್ನು ಸಂಪಾದಿಸು. ನೀನು ಬಗೆ ಬಗೆಯ ಮದ್ದನ್ನು ಉಪಯೋಗಿಸುವುದು ಪ್ರಯೋಜನವಿಲ್ಲ, ನಿನಗೆ ಗುಣವಾಗದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಊರು ಸುತ್ತಿ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ಗೆ, ವೈದ್ಯರಿಂದ ವೈದ್ಯರಿಗೆ, ಸಹಾಯ ಮಾಡುವವರ ಮನುಷ್ಯರಿಂದ ಮನುಷ್ಯರಿಗೆ ನೀನು ಸುತ್ತುತ್ತಾ ಇದೆಯಲ್ಲ, ಅಲ್ಲಿ ನಿನಗೆ ಉಪಶಮನವಾಗೋದಿಲ್ಲ, ನಿನಗೆ ಗುಣವಾಗೋದಿಲ್ಲ. ನೀನು ಎಲ್ಲಿಗೆ ಬರಬೇಕು? ಈ ಒಂದು ಸಂದರ್ಭದಲ್ಲಿ ಹೊಸ ಒಡಂಬಡಿ ಗಿಲ್ಯಾದಿನ ಔಷಧಿಯಾಗಿರುವಂತ ಯೇಸುವಿನ ಬಳಿಗೆ ಬರಬೇಕು. ಆಗ ಯೇಸುವಿನ ಬಳಿಗೆ ಬಂದಾಗ ಆ ಗಿಲ್ಯಾದಿನ ಔಷಧಿಯಿಂದ ನಿನಗೆ ನಿತ್ಯ ನಿರಂತರವಾದ ಉಪಶಮನ ಸಿಗುತ್ತದೆ. Thank you Jesus, we worship you Lord. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಪ್ರಿಯರೇ, ಗಿಲ್ಯಾದಿನ ಔಷಧಿ ನಿಮಗೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೆರೆಮೀಯ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 8ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಅದರ ನೋವನ್ನು ನೀಗಿಸುವುದಕ್ಕೆ ಔಷಧವನ್ನು ಸಂಪಾದಿಸಿರಿ, ಗುಣವಾದಿತು. ಹಲ್ಲೆಲೂಯಾ. ಇವತ್ತಿನ ದಿವಸ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ ಪ್ರಿಯರೇ. ನಿಮ್ಮ ನೋವು ನೋಡ್ರಿ, ಗಾಯ ಆದ್ರೆ ನಮಗೆ ಕಾಣುತ್ತೆ. ಆ ಗಾಯವನ್ನು ಗುಣಪಡಿಸುವುದಕ್ಕೆ ನಾವು ಏನೇನೋ ಟ್ಯಾಬ್ಲೆಟ್ಸ್, ಜ್ವರ ಆದ್ರೆ ಕಾಣುತ್ತೆ. ಆದರೆ ಹೃದಯಕ್ಕೆ ಆಗಿರುವಂತ ನೋವು, ಆತ್ಮಕ್ಕೆ ಹಿಡಿದಿರುವಂತಹ ಪಾಪವೆಂಬ ಕಲೆ ಅಥವಾ ಸೈತಾನನ ಹಿಂಸೆ ಅದು ನಮಗೆ ಕಾಣೋದಿಲ್ಲ. ಆದರೆ ಕಥಾದಿ ಕಥನಿಗೂ, ದೇವಾದಿ ದೇವನಿಗೂ, ರಾಜಾದಿ ರಾಜನಿಗೂ ಆತನ ನಿನ್ನನ್ನು ನೋಡುವ ಆತನಾಗಿದ್ದಾನೆ. ನಿನ್ನ ಒಳಗಡೆ ಇರುವಂತ ಆ ನೋವನ್ನು ತೆಗೆಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತಿನ ದಿವಸ ಈ ಸಮಯದಲ್ಲಿ ನಾವು ಕರಗಳನ್ನ ಎತ್ತುತ್ತ ಕರ್ತನ ಸನ್ನಿಧಾನದಲ್ಲಿ ಬಾಯಿ ತೆರೆದು ಆ ಒಂದು ಜೀವ ಸ್ವರೂಪನಾದ ಗಿಲ್ಯಾದಿನ ಔಷಧಿಯ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ನಾವು ತಗ್ಗಿಸಿಕೊಳ್ಳೋದಾದರೆ ಆ ಗಿಲ್ಯಾದಿನ ಔಷಧಿಯಾಗಿರುವಂತ ಯೇಸು ಕ್ರಿಸ್ತನು ಆ ಗಾಯ ವಾಸನೆ, ಆತನ ದೇಹದಲ್ಲಿರುವ ವಾಸನೆ, ಆತನ ದೇಹದಲ್ಲಿರುವಂತ ಗಾಯ ನಮ್ಮನ್ನ ಗುಣಪಡಿಸುವಂತದಾಗಿದೆ, ಬಿಡುಗಡೆ ಕೊಡುವಂತದಾಗಿದೆ. ಹಲ್ಲೆಲೂಯಾ. ಶಂದರಾದನ ಉಡಗರನ ಅಂತನಾದನ ನಿಯಂತ್ರಣವ ಸೆಕೆಲೆರೆವೋ ಶಂದುರಿಯ ರಿಮಲೋಲೋರವೋ ಸೆಕೆಲೆರೆವೋ ಶಂದರಾದನ ದುರಿದರ ಉಡಗರನ ಅಂತನಾದನ ಶಂದರಾದನ ದುರಿದರ ದುರಿಯಾದನ ಕತರೇ
ನಾಮಕ್ಕೆ ಸ್ತೋತ್ರ ಕರ್ತನೆ. ಕರ್ತನೇ ರಾಜ ಇವತ್ತಿನ ದಿವಸ ಕರ್ತನೆ ನಮಗೆ ಗಿಲ್ಯಾದಿನ ಔಷಧಿ ಕರ್ತನೆ ಗಿಡ ಮೂಲಿಕೆಗಳಿಂದಾಗಲಿ ಕರ್ತನೆ ಬೇರುಗಳಿಂದಾಗಲಿ ಮರದ ಚೆಕ್ಕೆಯಿಂದಾಗಲಿ ಕರ್ತನೆ ನಮಗೆ ಸಿಗುತ್ತೆ ಇಲ್ಲ. ಆ ಗಿಲ್ಯಾದಿನ ಔಷಧಿ ನೀನಾಗಿದೆ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯರು ನೀನಾಗಿದೆ. ಯೆಹೋವ ರಾಫ ಆರೋಗ್ಯದಾಯಕರು ನೀನಾಗಿದೆ ಕರ್ತನೆ. ನೀವು ನನ್ನ ವಾರ್ತೆಗಳನ್ನು ಕೇಳಿ ನಡೆಯುವುದಾದರೆ ನಿಮ್ಮ ದೇಶಕ್ಕೆ ಆರೋಗ್ಯದಾಯಕರು ನಾನಾಗಿದ್ದೇನೆ ಎಂದು ಹೇಳಿದ ಆತನ ನಾಮಕ್ಕೆ ಸ್ತೋತ್ರ. ಕರ್ತನೆ ಕಣ್ಣಿಲ್ಲದವರಿಗೆ ಕಣ್ಣನ್ನ ಕೊಡು, ಕರ್ತನೆ ಕಾಲಿಲ್ಲದವರಿಗೆ ಕಾಲನ್ನ ಕೊಡು, ಕೈ ಇಲ್ಲದವರಿಗೆ ಕೈಯನ್ನು ದಯಪಾಲಿಸು. ಕ್ಯಾನ್ಸರ್ ರೋಗಗಳು ಗುಣವಾಗಲಿ, ಏಡ್ಸ್ ರೋಗಗಳು ಗುಣವಾಗಲಿ, ಮೂಳೆಗಳು ಕೂಡುವುದಾಗಲಿ, ಲಂಗ್ಸ್ ರೋಗಗಳು ಗುಣವಾಗುವುದಾಗಲಿ, ಕಿಡ್ನಿ ರೋಗಗಳು ಗುಣವಾಗುವುದಾಗಲಿ, ಕರ್ತನೆ ಮಾನಸಿಕ ರೋಗಗಳು ಗುಣವಾಗಲಿ, ಮೆದುಳಿನ ರೋಗಗಳು ಗುಣವಾಗುವುದಾಗಲಿ, ಕರ್ತನೆ ಸ್ಟ್ರೋಕ್ಗಳು ಗುಣವಾಗುವುದಾಗಲಿ, ಕರ್ತನೆ ರಾಜ ಕರ್ತನೆ ಕೆಲಸ ಮಾಡದ ಅಂಗಾಂಗಗಳು ಕೆಲಸ ಮಾಡುವುದಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ವಿರೋಧವಾಗಿ ಕಾರ್ಯ ಮಾಡುತ್ತಿರುವ ಸೈತಾನನ ಬಡಿತಕ್ಕೆ ಬಡಿತಕ್ಕೆ ಆ ಒಂದು ಹೊಡೆತಕ್ಕೆ ಆ ಒಂದು ಸುತ್ತಾಗಿರುವಂತ ಎಲ್ಲ ಅಂಗಾಂಗಗಳ ಮೇಲೆ ಕಾರ್ಯ ಮಾಡುತ್ತಿರುವ ಸೈತಾನನೇ, ರೋಗದ ಆತ್ಮವೇ, ಓ ಅಂಧಕಾರದ ಶಕ್ತಿಯೇ, ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದು ಹಾಕ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ಯೇಸುವಿನ ನಾಮದಲ್ಲಿ. ಯೇಸುವೆ ಕರ್ತನೆ ನಿನ್ನ ಗಾಯಗಳ ನಮ್ಮ ಮೇಲೆ ಇಳಿದು ಬಂದಿದ ಕರ್ತನೆ ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತಲ್ಲ ಸ್ವಾಮಿ. ಈಗಲೇ ಸ್ವಾಮಿ ಎಲ್ಲಾ ರೋಗಗಳು ಕರ್ತನೆ ಯಾರಿ ವಾಕ್ಯವನ್ನು ತಮ್ಮ ಹೃದಯಕ್ಕೆ ತೆಗೆದುಕೊಂಡು ಸ್ವಾಮಿ ಅದನ್ನ ತಮ್ಮದಾಗಿಸಿಕೊಂಡು ಕರ್ತನೆ ರಾಜಾ ಯೇಸುವೆ ನನ್ನನ್ನು ಗುಣಪಡಿಸಿ ಕೇಳಿಕೊಳ್ತಿದ್ದಾರೋ ಯೇಸುವಿನ ನಾಮದಲ್ಲಿ ಈಗಲೇ 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 ಗುಣವಾಗಲಿ, ಈಗಲೇ ಗುಣವಾಗಲಿ ಯೇಸುವಿನ ನಾಮದಲ್ಲಿ ಗುಣವಾಗಲಿ. ನಿನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ, ನೀನು ಸ್ವಸ್ಥಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಒಂದು ಭಾನುವಾರ ದಿವಸ ಕರ್ತನೆ ಅನೇಕ ಸಾಕ್ಷಿಗಳು ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕಾಗಿ ಸ್ತೋತ್ರ ಕರ್ತನೆ. ಗಿಲ್ಯಾದಿನ ಔಷಧಿ ಆಗಿ ಸ್ವಾಮಿ ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೀಯ ಸ್ವಾಮಿ. ಕರ್ತನೆ ಎಲ್ಲಿ ಯಾವ ಅದ್ಭುತ ನಡೆದಿದೆ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಂಬುತ್ತೇನೆ ಸ್ವಾಮಿ. ಅದ್ಭುತ ಮಾಡಲು ನೀನು ಅದ್ಭುತ ಸ್ವರೂಪನಾಗಿ ಕರ್ತನೆ ಆರೋಗ್ಯದಾಯಕನಾಗಿ ಇಳಿದು ಬಂದಿದೀಯ ಸ್ವಾಮಿ. ಯೆಹೋವ ರಾಫನಾಗಿ ಇಳಿದು ಬಂದಿದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಆಶೀರ್ವದಿಸು, ಬಲಪಡಿಸು ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವ ಉಳ್ಳ ತಂದೆಯೇ, ಆಮೆನ್.